14ರಿಂದ ಈ ಒಂದು ಕಾನ್ಸೆಪ್ಟೇ ಮರೆದು ಬಿಟ್ಟಿತ್ತು. ಅಂದರೆ ಎಂ ಪಿಗಳೇ ಪ್ರಧಾನಮಂತ್ರಿಯನ್ನು ಆರಿಸ್ತಾರೆ ಅನ್ನೋ ಒಂದು ಮಾತು ಮರ್ತೋಗ್ಬಿಟ್ಟಿತ್ತು. ಇಲ್ಲಪ್ಪ, ಎಂ ಪಿಗಳನ್ನು ಪ್ರಧಾನಮಂತ್ರಿ ಆರಿಸ್ತಾರೆ ಅಂತ ಒಂದು ಏನಂತೀರ ನೀವು ಮಾಬ್ ಕ್ರಿಯೇಟ್ ಆಗಿತ್ತು. ಸೊ ಅದಕ್ಕೆ ಈ ಮಾತು ಕೇಳ್ತಿದ್ದೀನಿ ನಾನು. ಏನಾದರೂ NDA ಸರ್ಕಾರ ಬಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಮುಂದೆ ಪ್ರಧಾನಿಯಾಗಿ ವರಿತಾರಾ? ಇದು ನಿಜವಾದ ಕೇಳಬೇಕಾದ ಪ್ರಶ್ನೆ. ಇದು ಅಷ್ಟು ಸುಲಭದ ಮಾತಲ್ಲ. ಯಾಕಲ್ಲ ಅಂದ್ರೆ 272 ಈ ಮ್ಯಾಜಿಕ್ ಫಿಗರ್ನ ಮೋದಿಜಿಯವ್ರ ಬಳಗ ಅಂದ್ರೆ BJP ಗೆದ್ದಿಲ್ಲ. ಅದು ಗೆಲ್ಲೋ ಸಾಧ್ಯತೆನೂ ಬಹಳ ದೂರದ ಮಾತಾಗಿದೆ. ಈಗ ಅವ್ರು ಮೆಜಾರಿಟಿ ಮಾಡ್ಕೋಬೇಕಾದ್ರೆ NDA ಮೂಲಕ ಮಾಡ್ಕೋಬೇಕು. NDAದಲ್ಲಿ ಬಹಳಷ್ಟು ಜನ ಇವ್ರು ಪ್ರಧಾನಿ ಆಗೋದು ಬೇಡ ಆಗ್ಯದ ಅನ್ನೋದಿಲ್ಲ ಅಷ್ಟೇ ಇಲ್ಲಿವ್ರಿಗೆ. ಯಾಕೆಂತಂದ್ರೆ ಈಗ ಎಲ್ಲಿಗೆ ಶುರು ಮಾಡ್ತಾರೆ ಅವ್ರು. ಇಲ್ಲಿವ್ರಿಗೆ ಏನಾಗಿತ್ತು, ಒಂದು ಬಿಗಿ ಮುಷ್ಟಿ ಆದಂಗೆ ಆಗಿದ್ದು ಅವ್ರಿಗೆ, ಮಾತಾಡ್ಲಿಕ್ಕೆ ಆಗಸ್ಥಿತಿಯೊಳಗಿತ್ತು. ಅದಕ್ಕಾಗಿ ಅವರು ಮೌನ ವಹಿಸಿದ್ರು ಅನಿವಾರ್ಯ ಪ್ರಸಂಗದಿಂದ. ಇಲ್ಲ ಅವ್ರು ಮಾತಾಡ್ತಾರ. ಮತ್ತು ಈಗಾಗಲೇ ನಮ್ಗೆ ಬಂದ ಮಾಹಿತಿ ಪ್ರಕಾರ ನಿತೀಶ್ ಕುಮಾರ್ ಅವರು ಮೋದಿ ಅವ್ರ ಫೋನನ್ನ ಇವತ್ತು ಮುಂಜಾನೆ ಹಿಡಿದಿಲ್ಲ ಅಂತ ಸುದ್ದಿ ಬಂತು, ಎತ್ತಿಲ್ಲ ಅನ್ನೋ ಸುದ್ದಿ ಬರ್ತಾ ಇದ್ದಾವೆ. ಅಂದ್ರೆ ಅವ್ರ ಫೋನಿಗೆ ಸಿಗ್ತಾ ಇಲ್ಲ. ಇದನ್ನ ನಾವು ಈ ಹಿಂದೆ ನಮ್ಮ ಶತಾಬ್ದದಲ್ಲಿ ಅನೇಕ ಸಲ ಅಂದಿದ್ದೀವಿ. ಇದನ್ನ ಮೋದಿ ಅವರ ನೀವು ಇದಂತವ್ರು ಇವತ್ತು ನಿಮ್ಗೆ ಕರೆದ್ರೆ ಅವ್ರು ಕರೆದ್ರೆ ನೀವು ನೋಡಿ ಬರ್ತಾರೆ ನಿಮ್ಮ ಕಡೆ. ಸಪೋಸ್ ನೀವೇನಾದರೂ ನೀವು ಇನ್ಸಫಿಷಿಯೆಂಟ್ ಆಗಿಬಿಡ್ತಾರೆ ನಿಮ್ಮ ಮೆಜಾರಿಟಿ ಅಂದಾಗ ಇವ್ರು ಫೋನ್ ನಿಮ್ಗೆ ಸಿಗುದಿಲ್ಲ ಅಂತಂದಿದ್ವಿ. ಇವತ್ತು ಸರಿ ಆಗಲಿಲ್ಲ. ಇಲ್ಲ, ಏನಕ್ಕಂತಂದ್ರೆ ಅವ್ರಿಗೂ ಕೂಡ ಬಹಳ ದಿನಗಳಿಂದ ಅದೇನಂತೀರ ನೀವು ರಾಜಕೀಯದಿಂದ ಅನುಭವವನ್ನು ಪಡೆದಂತಹ ನಿತೀಶ್ ಕುಮಾರ್ ಕೂಡ ಏನಕ್ಕಂದ್ರೆ JP ಮೂವ್ಮೆಂಟಿಂದ ಬಂದವರು ಅವರು. ಹೌದು. ಸೊ JP ಮೂವ್ಮೆಂಟ್ ಅವರಿಂದ ಆ ಮೂವ್ಮೆಂಟಿಂದ ಹೊರಗಡೆ ಬಂದಂತಹ ಏನಂತೀರ ನೀವು ನಮ್ಮ ಇವರು ನಿತೀಶ್ ಕುಮಾರ್ ಅವರು. ಸೊ ಸ್ವಲ್ಪ ಹಾವಭಾವಗಳನ್ನು ಅರ್ಥ ಮಾಡ್ಕೊತಾರೆ. ಅಂದರೆ ತಾನಾಜಾಗಿ ಭಾವಗಳು ಏನು ಇಲ್ಲಪ್ಪ ಅಂತಂದರೆ ಒಂದು ಏನಂತೀರ ನೀವು ಎಲ್ಲರನ್ನ ಒಕ್ಕೂಟದಿಂದ ಕರ್ಕೊಂಡು ಹೋಗೋ ಭಾವಗಳೇನು. ಸೊ ಅನಿವಾರ್ಯ ಕಾರಣಕ್ಕಾಗಿ ಅವ್ರು ಇಲ್ಲಿದ್ರು ಅಂತ ನಿಮ್ಮ ಅಭಿಪ್ರಾಯ? ನಿಶ್ಚಿತವಾಗಿ ಅದರ ಸಮಸ್ಯೆ ಇಲ್ಲ. ನಾಯ್ಡು ಅವರಾಯ್ತು, ನಿತೀಶ್ ಅವರಾಯ್ತು. ಅದಕ್ಕಾಗಿ ಈ ಒಂದು ರೀತಿಯಿಂದ ಇಂಡಿಯಾಗೆ ಒಂದು ಭರವಸೆ ಹೆಚ್ಚಾಗ್ಯದ. ಇವ್ರು ಬರ್ತಾರೆ, ನಾವು ಗೌರ್ಮೆಂಟ್ ಆಗ್ತದೆ ಅಂತೇಳಿ. ಮತ್ತು ಈಗಷ್ಟು ವಾತಾವರಣ ಅದೇ ರೀತಿ ಶುರುವಾಗಿಬಿಟ್ಟದ. ಮತ್ತು ನೋಡ್ರಿ, ಕರ್ನಾಟಕದಿಂದ ಕೇವಲ ಒಂದು ಕಾಂಗ್ರೆಸ್ ಸತ್ತಾದ್ರು ಅದು ಸಾಣದಲ್ಲ. ಅದು ಇವತ್ತು ನಾವು ಕಾಂಗ್ರೆಸ್ ಅವರು BJP ಅವ್ರು ಗೆದ್ದಿದ್ದಾರೆ. 18 ಆಯ್ತು NDA ಅಂತ ಹೇಳ್ಬೋದು ನಾವು. ಹೌದು. ಆದ್ರೆ 16 ಇದಾಗಿದೆ BJP ಆಗಿದೆ, 2 ನಮ್ಮ JDS ಆಗಿದೆ. ಹೌದು. ಹಿಂಗಾಗಿ ಇವತ್ತು ನಾವು ಏನಪ್ಪಾ ಅಂತಂದ್ರೆ ಇವತ್ತು ಇನ್ನೂ ಅಲ್ಲಲ್ಲ ಸರ್, ಇನ್ನೂ ಅದು 7 ಲೀಡಿಂಗ್ ಅಲ್ಲಿ ಐತೆ. ಬಟ್ 17, 9, 2 ಇರ್ಲಿ, ಅದು ಬರ್ತದೆ. ಒಂದು ಹಂತಕ್ಕೆ ಇಷ್ಟಾದ್ರೂ ಆಗಿದಲ್ಲ ಇವತ್ತು. ಒಟ್ಟು ಒಂದಿತ್ತು ಕಾಂಗ್ರೆಸ್ ಇವತ್ತು ಹೆಚ್ಚಾಗಿದೆ. ಮುಂದೆ ಅದೇ ಕಾಲಕ್ಕೆ ಮಹಾರಾಷ್ಟ್ರದಲ್ಲಿ ಭಾಳಷ್ಟು ಚೇಂಜ್ ಆಗಿಬಿಟ್ರು, ಎಕ್ಸ್ಟ್ರಾ ಆರ್ಡಿನರಿ ಚೇಂಜ್ ಆಗಿಬಿಟ್ಟು. ಉತ್ತರ ಪ್ರದೇಶ ಚೆನ್ನಾಗಿ ಅದಕ್ಕೆ ಕೊಟ್ಟಿತ್ತು ಸಾಥ. ಅದೇ ಕಾಲಕ್ಕೆ ರಾಜಸ್ಥಾನ ಸಾಕಷ್ಟು ಸಾಥ್ ಕೊಟ್ಟದ. ಹೀಗಾಗಿ ಇವೆಲ್ಲ ನೆಲೆಯಲ್ಲಿ ನಾವು ಊಹೆ ಮಾಡಿದ್ರು, ಅದ್ರ ಪ್ರಕಾರ ಬಂದದ. ಅದಕ್ಕೆ ಈಗೇನದಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಇವರಿಬ್ಬರ ಮೇಲದ ಯಾರು ನಮ್ಮ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರಿಗೆ. ಯಾಕಂದ್ರೆ ಹೆಚ್ಚು ಕಡಿಮೆ 253 ಇಂಡಿಯಾ ಆಗ್ಬಹುದು ಅಂತ ಈಗಿನ ಅಂದಾಜು. ಅದಕ್ಕೆ ಒಂದು 30 ಕೂಡಿದಾರೆ ಅಂದ್ರೆ 283 ಆಗ್ತದೆ ಮೆಜಾರಿಟಿ, ಸಿಂಪಲ್ ಮೆಜಾರಿಟಿ ಆಗ್ತದೆ ಅಂತೇಳಿ ಈಗ ಅವರಿಗೆ ನಿಮ್ಮನ್ನ ಪ್ರಧಾನಿ ಮಾಡಿದ್ರು ಬೆನ್ನ ಹಚ್ಚಿದ್ದಾರೆ. ಅದು ಇನ್ನು ಪೂರ್ಣ ರಿಸಲ್ಟ್ ಬಂದ ತಕ್ಷಣ ಗೊತ್ತಾಗುವಂಥದ್ದು. ಬಟ್ ಆಲ್ರೆಡಿ ಕೆಲಸ ಮಾತ್ರ ಸ್ಟಾರ್ಟ್ ಆಗಿದೆ. ಆದ್ರೆ ಸರ್ ಇನ್ನೊಂದು ಕೇಳ್ಬೇಕಪ್ಪ ಅಂತಂತಂದ್ರೆ ಇದೇ ಆಫರನ್ನ BJP ಅವ್ರು ಇಟ್ರೆ BJP ಅವ್ರು ಯಾಕೆ ಇಡೋದಿಲ್ಲ ಅಂತಂದ್ರೆ ಮೋದಿ ಅವ್ರು ತಾವು ಸ್ವತಃ ಇಡಬೇಕು. ಅದನ್ನು ನೀವು ಪ್ರಧಾನಿ ಆಗಿರಿ ಅಂತ ಹೇಳಬೇಕಾಗ್ತದೆ. ಅದನ್ನು ಹೇಳೋ ಸ್ಥಿತಿಯೊಳಗೆ ಪ್ರಧಾನಿ ನೀವು ಆಗಿರಿ ಅಂತ ಹೇಳೋ ಸ್ಥಿತಿಯೊಳಗೆ ಮೋದಿ ಅವರು ಎಲ್ಲರೂ ಇಲ್ಲ. ಯಾಕೆ ಈ ಮಾತಂತಂದ್ರೆ ಅವರು ಫುಲ್ ಏನಂತೀರ ನೀವು ಒಂದು ರೀತಿ ಇಂದಿರಾ ಗಾಂಧಿ ಅವರ ಒಂದು ಇದನ್ನು ಬಂದಂಗೆ ಐತೆ. ಅವರು ಅದೇ ಮೋದಿ ಅವ್ರು ಬೇಕಾದ್ರೆ ಇವತ್ತು ಹೇಳಿ ಈವನ್ ಹೊರಗೆ ಬಂದರೂ ಬರ್ಬೋದು, ನೀವು ಪ್ರಧಾನಿ ಆಗಿರಪ್ಪ ನಾವು ಅಲ್ಲಿ ನೋಡ್ಕೊಂಡು ಹೋಗ್ತೇವೆ ಅಂತ ಹೇಳಿ ಮೋಸ್ಟ್ಲಿ ಬಂದರೂ ಬರ್ಬೋದು. ಅದರ ನಂತರ ಒಂದು ಗ್ಯಾರಂಟಿ ಏನದ. ಮತ್ತು ಆಲ್ರೆಡಿ RSSದವರು ನಾವು ಗೌರ್ಮೆಂಟ್ ಫಾರ್ಮೇಷನ್ ಮಾಡೋ ಸಲುವಾಗಿ ಶಿವರಾಜ್ ಸಿಂಗ್ ಚೌಹಾಣ್ರನ್ನ ಪ್ರಧಾನಿ ಮುಖ ಮಾಡಿಕೊಂಡು ಇನ್ನುಳಿದ NDA ಇದು ಇಂಡಿಯಾದಿಂದ ಅನೇಕ ಜನರು ಯಾರು ಬಂದ್ರೆ ಆಯ್ಕೆ ಆದವರು ಅವ್ರು ತೊಗೊಂಡು ಇದು ಮಾಡಬೇಕು ಅಂತ ಪ್ರಯತ್ನಿಸಿದ್ದಾರೆ RSS. ಅಂದ್ರೆ ಮೋದಿ ಅವರು ಸೇರಿಸ್ಬಿಟ್ಟೆ ಇನ್ನೊಬ್ಬ ನಾಯಕರ ಮುಂದೆ ಮಾಡಿಕೊಂಡು ಮಾಡಬೇಕು ಅಂತ. ಓಕೆ. ಆದರೆ ಸರ್ ಇನ್ನೊಂದು ಕೇಳಬೇಕೇನಪ್ಪ ಅಂತಂದರೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಆಲ್ಮೋಸ್ಟ್ ಆಲ್ ಏನಂತೀರ ನೀವು PM ನರೇಂದ್ರ ಮೋದಿ ಅವ್ರ ಥರ ಮಾರ್ಕೆಟಿಂಗ್ ಆಗಿಲ್ಲ ಅವರು. ಅಂದರೆ ಸೌತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಆಲ್ ಶಿವರಾಜ್ ಸಿಂಗ್ ಚೌಹಾಣ್ ಯಾರು ಅಂದರೆ ಮಧ್ಯಪ್ರದೇಶವನ್ನು ಬಿಟ್ಟು
ಆಲ್ಮೋಸ್ಟ್ ಆಲ್ ಅಲ್ಲೇ ಅಕ್ಕಪಕ್ಕದಲ್ಲಿರುವಂತಹ ರಾಜ್ಯಗಳಿಗೆ ಕಾಮನ್ ಪರ್ಸನ್ಸ್ಗೆ ಶಿವರಾಜ್ ಸಿಂಗ್ ಚೌಹಾಣ್ ಯಾರು ಅಂತ ಗೊತ್ತಿಲ್ಲ. ಸೊ ಅವರನ್ನ ಪ್ರಧಾನಿ